ಅಜ್ಜರ ಕೊಪ್ಪಳ ಆಡಿ ದೊಡ್ಡ ನಿಂಗಯ್ಯ ಅಂತ ಅಂದ್ಬಿಡಿ. ಆಯ್ತಾ? ಇದ್ರ ಬಗ್ಗೆ ಸ್ವಲ್ಪ ಇದರ ಮಾಹಿತಿ ಹೇಳಿ. ಇದು ನಿಂತ್ಕೊಂಡು ಹೇಳಿ. ಇಲ್ಲಿ ಬನ್ನಿ ಬಣ ಕೊಡ್ಬನ್ನಿ. ನೀವು ನಿಂತ್ಕೊಳ್ಳಿ. ಸರ್ ಬೈಚರ್ಕ ಇರ್ಚರ್ಕೊಬ್ರು ಬಾ. ಹೇಳಿ. ಕೂತ್ಕೊಳ್ಳಿ. ಇದು ನಮ್ಮ ತಾತಿರೋದು ದೊಡ್ಡನಿಂಗಯ್ಯನವರದ್ದು. ಇದು ಸೀರು ಕೊಪ್ಪಳ ಆಡಿ ಅಂತ ನಾವು ಕರಿತಿದ್ದೋ. ಇದಿರೋದು ಮಜ್ಜರೆ ಕೊಪ್ಪಲು ಆಡಿ ಅಂತ ಇದಿರೋದು. ಇದು ಅವತ್ತಿನ ಕಾಲದಲ್ಲಿ ಇದು ಗ್ರಾಮ ಠಾಣ 5 ಎಕರೆ 15 ಕುಂಟೆ. ನಮ್ಮ ತಾತಿರೋ ಇಲ್ಲಿ ಜಮೀನು ಮಾಡ್ಕೊಂಡು ಗುಳಿ ಮಾಡ್ಕೊಂಡು ರಾಗಿ ಬೆಳೆದದೆಲ್ಲ ತಂದಿಲ್ಲ ಹಾಕತ್ತಿರೋ. ಫಾರೆಸ್ಟು 71ರಲ್ಲಿ ಇರೋದ್ರಲ್ಲಿ ದೊಡ್ಡೊಳಕೊರೆ, ಆಮೇಲೆ ಮಾರೇಗೌಡನ ಕಟ್ಟೆ, ಆಮೇಲೆ ಆಲ್ಗಂಜಿ ಕಟ್ಟೆ. ಇಲ್ಲಿ ನಾವು ಸ್ನಾನ ಮಾಡಿಸಿ ನಾವು ಹೆಣ್ಮಕ್ಳನ್ನ ದೊಡ್ಡೊಳಕೊರೆ ಅಂತಂದರೆ ಹೆಣ್ಣು ಮಕ್ಕಳನ್ನ ಆವತ್ತಿನ ಕಾಲದಲ್ಲಿ ನೀರು ಹಾಕೊಳ್ಳೋಕ್ಕಾದ್ರೆ ಹೋಗಿ ಅಲ್ಲಿ ಮಕ್ಕಳನ್ನ ಸ್ನಾನ ಮಾಡಿಸಿ ಗಂಧ ಕಡ್ಡಿ ಹಚ್ಚಿ ಕರ್ಕೊಂಬಂದ್ಬಿಟ್ಬಿಡ್ತೀವಿ ನಾವು. ಅದೊಂದು ಶಾಸ್ತ್ರ. ಅದು ಅಲ್ಲಿ ಕಳೆದೋಯ್ತಿತ್ತು. ಈಗ ಏನಾಗಂದ್ರೆ ಅಲ್ಲಿ ನಮ್ಮ ಆಡಿಲಿ ಅಲ್ಲಿಂದ ಬೆಳ್ಕೊಂಬಂದು ಇಲ್ಲಿ ರಾಗಿನ ಗುಳಿ ಸೇರಿ ಇಲ್ಲಿ ಮಾಡ್ಕೊತಿದ್ರು. ಇಲ್ಲಿ ಮಾಡ್ಕೊತಿದ್ದಾಗ ಏನಾಗೋಯ್ತು, ಇಲ್ಲಿ ಕಾರ್ಲು ಪ್ಲೇಗು ಅಂತ ಅವತ್ತಿನ ಕಾಲದಲ್ಲಿ ಬಂತಲ್ಲ. ಅವತ್ತಿನ ಕಾಲದಲ್ಲಿ ಬಂದಾಗ ಶ್ರೀನಿವಾಸಯ್ಯರು ಅಂತ ಒಬ್ಬರಿದ್ರು ಧರ್ಮಪುರದವರು. ಅವ್ರೇನು ಮಾಡಿದ್ರು, ಅಪ್ಪ ನಿಮ್ಗೆ ರಂಗಯ್ಯರು ಅವರು ಸೇರಿ ನಿಮ್ಗೆ ಇಲ್ಲಿಂದ ಬ್ಯಾಡಿ ಅಲ್ಲೇ ಜಮೀನು ಕೊಡಿಸ್ತೀವಿ ನಿಮ್ಮ ಕಾಡಲ್ಲಿ ಅಂತಂದ್ಬಿಟ್ಟು ಫಾರೆಸ್ಟ್ನವರು ಅವರೆಲ್ಲ ಸೇರಿ ಒಮ್ಮೆಯಾಗಿ ಮಾತಾಡಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಂಗ. ಅಲ್ಲಿ ಬಿಟ್ಟು ಹೋದ್ರು ನಮ್ಮ ಗ್ರಾಮ ಠಾಣ ಅದೆಲ್ಲ ಇದೇ ಗ್ರಾಮ ಠಾಣ. ಇದು ನಮ್ಮ ತಂದೆ ತಾತಿರೆಲ್ಲ ನಾವು ಮಾಡ್ಕೊಬಂದಿರೋದು ಅನುಭವದಲ್ಲೇ ಇರೋದು ನಾವು ಎಲ್ಲ ಇದರಲ್ಲಿ. ಆದರೆ ಈಗ ನಾವು ಗ್ರಾಮ ಠಾಣ ಅಂತಂದರೆ ಈಗ ಉಳೋದು ಬೇಡಿ ಅಂತ ಇವರಂದರು. ನಾವು ಆರಂಭ ಮಾಡ್ಕೊಯ್ತಿದ್ದೋ ಇಲ್ಲಿ ಉಳೋದು ಬೇಡಿ ಊರು ಕಟ್ಕೊಂಡಿರಿ ಅಂತ ಹೇಳಿದ್ರು. ಆದರೆ ಅವರು ಆರಂಭ ಮಾಡ್ಕೊಂಡು ಉತ್ತರಿಸ್ಕೊಂಡು ಬಂದು ನಮಗೀಗ ನೇಮ ಮಾಡ್ತಾವ್ರೆ. 5 ಎಕರೆ ಕಡಿಮೆ ಮಾಡಿ 5 ಎಕರೆ 15 ಕುಂಟೆಯಲ್ಲಿ ಈಗ ನಮ್ಗೆ 1-1.5 ಎಕರೆ ಇರ್ಬೋದು ಇಷ್ಟೇ. ಇದು ನಮ್ಮ ಸೊತ್ತು. ಅದು ಅವರಿಂದ ನಮ್ಗೆ ಏನಾಗೋದಂದರೆ ನಮ್ಮ ಸಂಸ್ಥೆಗಳಾಗಲಿ ಯಾರೇ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಆಗಲಿ ನಮ್ಮ ತಾತಿರು ಮುತ್ತಾತಿರು ಬದುಕಿರೋದು. ಇದು ನೋಡಿ, ಈ ದೇವಸ್ಥಾನ ಇತ್ತು ಅಲ್ಲಿ ನನ್ನ ಹತ್ರ ಐತೆ. ಅಲ್ಲಿ ಈ ದೇವಸ್ಥಾನ ಇದ್ದದನ್ನ ಕಿತ್ತಿ ಬಿಸಾಕ್ಬಿಟ್ಟು ಎಲ್ಲನೂ ಇದು ಮಾಡವ್ರೆ. ಅದಕ್ಕೆ ನಾವು ಈ ದೇವಸ್ಥಾನ ನಮ್ಮ ತಾತಿರು ಅವತ್ತಿಂದ ಏನು ಪೂಜ್ಕೊಂಬಂದಿರೋ ಅದನ್ನೇ 3 ಕಲ್ಲಾಗಲಿ ಏನಾಗಲಿ ನಾವು ಇದನ್ನು ಪೂಜೆ ಇದನ್ನು ಧೂಪ ಹಾಕ್ಕೊಂಡು ನಮ್ಮ ತಾತಿರ ಹೆಸರು ಉಳಿಸ್ಕೊಂಡು ನಮ್ಮ ಅಜ್ಜರು ಏನು ನಮ್ಮ ಆಸ್ತಿ ಮಾಡಿದ್ರು ಆಸ್ತಿನ ನಾವು ಉಳಿಸ್ಕೊಂಡು ನಮ್ಮ ಕಾಡನ್ನ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಈ ನೀವು ಪೂಜೆ ಮಾಡಿರಲಿಲ್ಲ ಆ ದೇವ್ರ ಹೆಸರೇನು? ಇಲ್ಲಿ ದೇವ್ರ ಹೆಸರು ಪೂಜೆ ಮಾಡಿರೋದು ಕಟ್ಗೆತ್ತಯ್ಯನವರು ಅಂತ. ಏನು? ಕಟ್ಗೆತ್ತಯ್ಯ. ಹೌದಾ? ಓಕೆ. ಹೌದು ಸರ್. ಇಲ್ಲಿ ಇದು ರೋಡ್ ಹೆಸರೇನು ಹೇಳ್ತಿರಲ್ಲ? ಕೊಕ್ಕರೆ ಬಳ್ಳಕ್ಕಿ ಓಣಿ. ಇಲ್ಲಿ ಎಷ್ಟು ರಾಗಿ ಸುಡುಗುಣಿಗಳಿದ್ದಾವೆ? ಸುಡುಗುಣಿ ಇಲ್ಲಿ ಇಲ್ಲಿ ಗುಳಿಗಳು ಒಂದು 15-20 ಇದ್ದು. ಇಲ್ಲಿ 20 ಕುಟುಂಬ ವಾಸ ಮಾಡ್ತಿದ್ದ ಅವತ್ತು. 20 ಪ್ರತಿ ಮನೆಯವರು ಹಂಗ್ ಮಾಡ್ಕೊಳ್ಳಾರ? ಪ್ರತಿ ಒಂದು ಮನೆಯವರು ಅವ್ರವ್ರಿಗೆ ಸಂಬಂಧಪಟ್ಟಾಗ ಗುಳಿ ಮಾಡ್ಕೊಂಡಿದ್ರು. ಅಲ್ಲಿ ರಾಮಾಯಣರು ಅದೇ ಕುನ್ನೆಗೌಡರು ಚಿಕ್ಕಣ್ಣಗೌಡರಲ್ಲಿ ಗುಳಿ ಇತ್ತು, ಅದೆಲ್ಲ ಮುಚ್ಚಿಬಿಟ್ಟವ್ರೆ. ಅಲ್ಲಿ ರಾಗಿ ಗುಳಿಗಳೆಲ್ಲ ಇಲ್ಲಿ ನೋಡಿ ತೋರಿಸಿದ್ರು. ಈಗ ಅಮ್ಮ ತೋರಿಸಿದ್ರು. ನಾವು ಇದ್ರದ್ದೆಲ್ಲ ನಮ್ಮ ಸಾರು ಅವರೆಲ್ಲ ಬಂದು ಪ್ರತಿ ಒಂದು ವರ್ಷನೂ ಬಂದು ನಾವು ಕಾಡು ಪೂಜೆ ಮಾಡುವಾಗ ಬಂದು ಇದನ್ನೆಲ್ಲ ಮಾಹಿತಿ ತಗೊಂಡು ಹೋಗ್ತೀವಿ. ಆದರೆ ನಮ್ಗೆ ಈಗ ಇಲ್ಲಿ ಜನಗಳು ಒತ್ತಡದಿಂದ ಬುಡಕಾಯ್ತಾ ಇಲ್ಲ, ನಮ್ಗೆ ಬಿಡಿಸ್ತಾ ಇಲ್ಲ. ನಮ್ಮ ಜಾಗ ಉಳಿಸ್ಕೋಬೇಕು ನೀವೀಗ. ರೌಡಿ ಮಾಡೋದು, ಕತ್ತಿ ತಗೊಂಬ ಕತ್ತರಿಸಾಕ್ತೀವಿ ಅನ್ನೋದು, ಹೋಗ್ಲೈನಲ್ಲಿ ಇದು ಮಾಡ್ತೀವಿ ಅನ್ನೋದು, ಆಮೇಲೆ ಸಾಯಂಕಾಲ ಶೆಡ್ ಹಾಕಿದ್ರೆ ಬೆಂಕಿ ಇಡ್ತೀವಿ, ನಿಮ್ಮನ್ನ ಅದೇನು ಮಾಡಿದಾರೋ ಯಾವ ಸರ್ಕಾರ ಇದು ನಾವು ನೋಡ್ಕೊತೀವಿ ಅನ್ನೋದು ಬೆದರಿಕೆ ಹಾಕಿ. ಅಂದ್ರೆ ಈ ಕಡೆ ಸ್ವಲ್ಪ ದರ್ಬಾರ್ ಮಾಡೋರವ್ರೆ, ದರ್ಬಾರ್ ಮಾಡೋಂಥವ್ರೆ ಇರೋದಿಲ್ಲ. ಓಕೆ. ಬರೀ ರೌಡಿ ಜಾಮ್ ಮಾಡೋರೇ ಇರೋದಿಲ್ಲ ಸ್ವಾಮಿ. ಅದರಿಂದ ದಯವಿಟ್ಟು ನಮ್ಗೆ ಕಂದಾಯ ಇಲಾಖೆ ಆಗಲಿ, ನಮ್ಗೆ ಆಮೇಲೆ ಅಧಿಕಾರಿಗಳೇ ಆಗಲಿ, DC ಅವರಾಗಲಿ, ಜಿಲ್ಲಾಧಿಕಾರಿಗಳಾಗಿರಲಿ, ನಮಗೆ ಸಾಹೇಬರು ಬಂದಾಗ ಏನೋ ನಮ್ಮ ಬಗೆಲಿ ನಮ್ಮ ಆಡಿ ಬಗೆಲಿ ನಮ್ಮ ಸಾಹೇಬರು ನಮ್ಮ ಆಡಿಯವ್ರನ್ನೆಲ್ಲರೂ ಒಂದು ನೆಲೆ ಸೇರಿಸಿ ಅವ್ರಿಗೊಂದು ರೂಪ ಕೊಟ್ಟು ರೈತರ ಸಮ ಬದುಕಿಸ್ಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಯೋಜನೆ ಇಟ್ಕೊಂಡು ನಮ್ಮೆಲ್ಲ ಆಡಿಗಳಿಗೂ ಭೇಟಿ ಕೊಟ್ಟು ಅವ್ರ ಕಾರ್ಯಕರ್ತರುಗಳನ್ನೆಲ್ಲ ಕರ್ಕೊಂಡೋಗಿ ಶ್ರಮ ಬಿದ್ದು ಅದೆಲ್ಲನೂ ಮಾಡಿಕೊಡ್ತಾರೆ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ನಾವು ಮಾಡಿ ಜನ ಎಲ್ಲರೂ ನಾವು ಹುಣಸೂರು ತಾಲೂಕಲ್ಲಿರಲಿ, ಪಿರಿಯಾಪಟ್ಟಣ ತಾಲೂಕಲ್ಲಿರಲಿ, ಕೋಟೆ ತಾಲೂಕಲ್ಲಿರಲಿ, ನಮಗೆಲ್ಲ ಮೈಸೂರು ಜಿಲ್ಲೆಯಲ್ಲಿರೋ ಆಡಿ ಜನ ನಮ್ಮ ಸಾಹೇಬ್ರಿಗೆ ಒಂದು ನಾವು ಇಲ್ಲದೇ ಇದ್ರು ನಮ್ಮ ಕೆಲಸ ಕೂಲಿಗಳ್ಗೆ ಮಕ್ಕಳು ಕರ್ಕೊಂಡು ಪಾಪ ಅವ್ರು ನಾವು ಸಾಹೇಬ್ರುಗಳ್ನ ನೋಡೋಕ್ಕಾಗಲ್ಲ. ಅವ್ರಿಗೆ ಯಾಕೆ ಹೊಟ್ಟೆ ಮೇಲೆ ಹೊಡೆಯೋದು ಅನ್ನೋದಕ್ಕೋಸ್ಕರ ನಮ್ಮ ಸಾಹೇಬ್ರುಗಳು ಅವ್ರ ಕಾರ್ಯಕರ್ತರುಗಳು ಎಲ್ಲರೂ ಬಂದು ಆಫೀಸಿಗೆ ಬಂದು ಕೇಳುವಾಗ ದಯವಿಟ್ಟು ಅವ್ರಿಗೆ ಸ್ಪಂದಿಸಿ ಮರ್ಯಾದೆ ಕೊಟ್ಟು ನಮ್ಮ ಆಡಿ ಜನ ಅವ್ರ ಹಿಂದೆ ಇವಿ ನಾವು. ಅದರಿಂದ
ಅವ್ರಿಗೊಂದು ಬೆಲೆ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ಸ್ವಾಮಿ. ಓಕೆ.